ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ವೀಡಿಯೋಗಳಿಗೆ ನೀವು ಒಂದು ಕಮೆಂಟ್ನ ಮಾಡಬೇಕು ಅಂತಂದರೆ 1000 ಸಲ ಯೋಚನೆ ಮಾಡಬೇಕು. ಯಾಕೆ 1000 ಸಲ ಯೋಚನೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವೀಡಿಯೋ ಸರ ಇವಾಗಲೇ ಒಂದು ಲೈಕ್ನ ಮಾಡಿ. ಓಕೆ, ಸೊ ಇವಾಗ 1000 ಸಲ ನೀವು ಯೋಚನೆ ಮಾಡಬೇಕು ಅಂತ ಹೇಳಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಒಂದು ವ್ಯಕ್ತಿ ಒಂದು ವೀಡಿಯೋನ ಮಾಡಿದ್ದಾರೆ ಅಂತಂದರೆ ಅದರಲ್ಲಿ ಶ್ರಮ ಇರುತ್ತೆ ತಾನೇ, ಶ್ರಮ. ಸೊ ಆ ಒಂದು ಶ್ರಮಕ್ಕೆ ನೀವು ಬೆಲೆ ಕೊಡಬೇಕು. ಅದಕ್ಕೆ ನೀವು ಒಂದು ಕಮೆಂಟ್ನ ಮಾಡೋದಕ್ಕಿಂತ ಮುಂಚೆ ಯೋಚನೆ ಒಳಗೆ ಇಳಿಬೇಕು, ಯೋಚನೆ ಮಾಡಬೇಕು, ಆಯಿತಾ? ಇವಾಗ 1000 ಸಲ ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳಿದೆ ಅಂತಂದರೆ, ಈಗ ನಾನು ಒಂದು ವೀಡಿಯೋ ತೆಗೆದಿದ್ದೀನಿ, ಸುಮ್ಮನೆ ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ವೀಡಿಯೋ, ಕಂಟೆಂಟ್ ಕ್ರಿಯೇಟರ್ ವೀಡಿಯೋ ತೆಗೆದಿದ್ದೀನಿ. ಆ ಒಂದು ಕಮೆಂಟ್ ಬಾಕ್ಸ್ನ ಓಪನ್ ಮಾಡ್ತೀನಿ, ಕಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ದೇ ಕಮೆಂಟ್ ಬಾಕ್ಸ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ಅಲ್ಲಿ ಒಂದು ಮೇಲ್ಗಡೆ ಒಂದು ಲೈನ್ನ ಕೊಟ್ಟಿದ್ದಾರೆ, ರಿಮೆಂಬರ್ ಟು ಕೀಪ್ ಕಮೆಂಟ್ಸ್ ರೆಸ್ಪೆಕ್ಟ್ಫುಲ್ ಆ್ಯಂಡ್ ಟು ಫಾಲೋ ಅವರ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಯೂಟ್ಯೂಬಲ್ಲಿ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ, ಅದನ್ನು ಕ್ರಿಯೇಟರ್ಸ್ಗಳು ಕೂಡ ಫಾಲೋ ಮಾಡಿ, ಕಮೆಂಟ್ ಮಾಡೋರು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಯೂಟ್ಯೂಬರ್ ಹೇಳ್ತಾ ಇರೋದು. ಸೊ ಆದ್ದರಿಂದ ನಾವು 1000 ಸಲ ಯೋಚನೆ ಮಾಡಬೇಕು ಒಂದು ಕಮೆಂಟ್ನ ಮಾಡ್ತೀವಿ ಅಂತಂದರೆ. ಈಗ ನೀವು ಕಮೆಂಟಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡ್ಬೋದು, ಡಬ್ಬ ಅಂತ ಕಮೆಂಟ್ ಮಾಡ್ಬೋದು, ಏನೋ ಒಂದು, ಓಕೆ, ಪಾಸಿಟಿವ್ ನೆಗೆಟಿವ್ ಏನು ಬೇಕಾದ್ರೂ ಕಮೆಂಟ್ ಮಾಡ್ಬೋದು. ಆದರೆ ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ, ಸ್ವಲ್ಪ ರೆಸ್ಪೆಕ್ಟ್ಫುಲ್ ಇರುವಂಥ ಕಮೆಂಟ್ಸ್ಗಳನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದನ್ನು ಫಾಲೋ ಮಾಡಬೇಕು, ನಮ್ಮ ಕರ್ತವ್ಯ ಅದು. ಬಟ್ ತುಂಬ ಜನ ಅದನ್ನು ಫಾಲೋ ಮಾಡೋದಕ್ಕೆ ಹೋಗಲ್ಲ. ಬನ್ನಿ, ನಿಮಗೆ ಸುಮಾರು ಕಮೆಂಟ್ಸ್ಗಳು ತೋರಿಸ್ತೀನಿ. ಇವಾಗ ನೋಡಿ, ಇಲ್ಲೊಬ್ಬರು ಕಮೆಂಟ್ ಮಾಡಿದ್ದಾರೆ, ಎನಿವೇ ನೀವು ಡಿಸ್ಟ್ರಾಕ್ಟ್ ಔಟ್ ಟುಮಾರೋ, ಕೃಷ್ಣ ಆ್ಯಂಡ್ ರಫ್ತಾರ್ ರೆಸ್ಟ್ ಇನ್ ಪೀಸ್ ಇನ್ ಅಡ್ವಾನ್ಸ್, ಏಕ್ ನಂಬರ್ ಕ್ವಾಲಿಟಿ. ಈ ಥರ ಸುಮಾರು ಕಮೆಂಟ್ಸ್ ಬಂದಿದ್ದಾವೆ ನೋಡಿ. ರೆಸ್ಟ್ ಇನ್ ಪೀಸ್ ಅಡ್ವಾನ್ಸ್, ಅವ್ರು ಬದುಕಿದಾಗಲೇ ರೆಸ್ಟ್ ಇನ್ ಪೀಸ್ ಹೇಳ್ತಾ ಇದ್ದಾರೆ. ಇಬ್ಬರು ಸಿಂಗರ್ಸ್ಗೆ ಇಲ್ಲಿ ಯಾರೋ ಒಬ್ಬರು ಒಂದು ವ್ಯಕ್ತಿ ಬಂದ್ಬಿಟ್ಟು, ಓಕೆ, ಇಲ್ಲಿ ಕಮೆಂಟ್ ಮಾಡೋರ ಮನಸ್ಥಿತಿ ಹೆಂಗಿರುತ್ತೆ ಅಂತ. ರೆಸ್ಟ್ ಇನ್ ಪೀಸ್, ಅವ್ರು ಬದುಕಿರುವಾಗಲೇ ರೆಸ್ಟ್ ಇನ್ ಪೀಸ್ನ ಮಾಡ್ತಾ ಇದ್ದಾರೆ. ಆ ಕಮೆಂಟ್ ಮಾಡಿರೋರ್ಗೂ ರೆಸ್ಟ್ ಇನ್ ಪೀಸ್ ಇರುತ್ತೆ ಅನ್ನೋದನ್ನ ನೀವು ಮರಿಬೇಡಿ. ನಾನು ಕೇಳೋದಿಲ್ಲಿ, ಯಾಕೆ ಅಷ್ಟು ದ್ವೇಷ, ಏನು ಸಿಗುತ್ತೆ? ಈಗ ಅಲ್ಲಿ ಹೆಸರು ಹಾಕಿದಾರಲ್ಲ, ಅವರು ಒಂದಲ್ಲ ಒಂದಿನ ಸಾಯಬೇಕು, ಆ ಕಮೆಂಟ್ ಮಾಡಿರೋನು ಒಂದಲ್ಲ ಒಂದಿನ ಸಾಯ್ತಾನೆ ಅಲ್ವಾ? ಪ್ರತಿಯೊಬ್ಬರು ಜೀವನದಲ್ಲಿ ಸತ್ತೇ ಸಾಯ್ತಾರೆ, ಸಾಯ್ತೀವಿ ತಾನೆ ಪ್ರತಿಯೊಬ್ಬರು. ಹುಟ್ಟ ಮೇಲೆ ಸಾವಿರಲೇಬೇಕು ಅಲ್ವಾ? ಇದನ್ನು ನಮ್ಗೆ ಗೊತ್ತು, ನಮಗೆ ಅದು ನಾವು ಸಾಯ್ತೀವಿ ಅಂತ ನಮ್ಗೆ ಗೊತ್ತು. ಆದ್ರೂ ಅಲ್ಲಿ ಯಾರೋ ಒಂದು ವ್ಯಕ್ತಿ ಬಂದ್ಬಿಟ್ಟು ರೆಸ್ಟ್ ಇನ್ ಪೀಸ್ ಅಡ್ವಾನ್ಸ್ ಅಂತ ಮುಂದೆ ಇರೋನಿಗೆ ಯಾರೋ ಒಬ್ಬನಿಗೆ ಹೇಳಿದ್ದಾನೆ. ಏನು ಸಿಗುತ್ತೆ ಆ ಥರ ಕಮೆಂಟ್ ಮಾಡೋದ್ರಿಂದ? ಸ್ವಲ್ಪ ಮನಸ್ಥಿತಿಗಳನ್ನ ನಾವು ಬದಲಾಯಿಸ್ಕೋಬೇಕು. ಓಕೆ, ಇಲ್ಲಿ ನಾವು ಒಂದು ವ್ಯಕ್ತಿ ರೆಸ್ಟ್ ಇನ್ ಪೀಸ್ ಅಂತ ಹೇಳೋ ಸರಿನಾ? ತಪ್ಪು. ಅದಲ್ಲದೆ ಇಲ್ಲಿ ಕೆಲವೊಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳಿರುತ್ತೆ, ಕೆಟ್ಟದಾಗಿ ಬೈದಿರ್ತಾರೆ, ಕಮೆಂಟ್ಸ್ಗಳು ಮಾಡಿರ್ತಾರೆ. ಯಾಕದೆಲ್ಲ? ಈಗ ನಾನು ಕೇಳೋದೇನು ಅಂತಂದರೆ, ಸುಮ್ಮನೆ ಅವರು ಬೈದು ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಆ ಬೈಯೋ ಸಮಯನ ನೀವು ಬೇರೆದಕ್ಕೆ ಉಪಯೋಗಿಸ್ಕೊಳ್ಳಿ. ಈಗ ನಿಮ್ಗೆ ಯಾರ್ದೋ ಕಂಟೆಂಟ್ ಇಷ್ಟ ಆಗ್ತಲ್ವಾ, ನಿನ್ನ ಕಂಟೆಂಟ್ ಚೆನ್ನಾಗಿಲ್ಲ, ನಿನ್ನ ಕಂಟೆಂಟ್ ನನಗೆ ಇಷ್ಟ ಇಲ್ಲ ಅಂತ ನೀವು ಅಲ್ಲೋಗಿ ಕಮೆಂಟ್ ಮಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ನೀವೇ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿಬಿಡಿ. ನಾನು ಹೇಳೋದು ಅರ್ಥ ಆಯ್ತಾ? ಆ ಕಂಟೆಂಟ್, ನೀನು ಮಾಡುವಂಥ ಕಂಟೆಂಟ್ ಚೆನ್ನಾಗಿಲ್ಲ ಅನ್ನೋ ಬದಲು ನೀವೇ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿ ಅವನ ಎದುರುಗಡೆ ಬಂದು ಅವನ್ನೇ ಮೀರಿಸ್ಬಿಡಿ. ಅದು ತಾನೇ ಸಕ್ಸಸ್ಸು. ಇಲ್ಲಿ ಬಂದು ಕಮೆಂಟ್ ನೆಗೆಟಿವ್ ಆಗಿ ಮಾಡೋದಲ್ಲ ಸಕ್ಸಸ್. ನಾನು ಅದಕ್ಕೋಸ್ಕರ ಯಾವಾಗಲೂ ಹೇಳ್ತಾ ಇರ್ತೀನಿ, ಕೆಟ್ಟ ಕಮೆಂಟ್ಸ್ಗಳಿಗೆ ನಾನು ರೆಸ್ಪೆಕ್ಟು ಕೂಡ ಮಾಡೋಕ್ಕೋಗಲ್ಲ, ಅದನ್ನು ನಾನು ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ, ನಾನು ನೋಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಅದು ಸುಮ್ಮನೆ ವೇಸ್ಟ್ ಟೈಮು. ಆ ವ್ಯಕ್ತಿ ಇಲ್ಲಿ ಬಂದು ನೆಗೆಟಿವ್ ಕಮೆಂಟ್ ಮಾಡೋ ಬದಲು, ಆ ಒಂದು ಕಮೆಂಟ್ ಬದಲು ಅವನೊಂದು ಯೂಟ್ಯೂಬ್ ಕ್ರಿಯೇಟರ್ ಆಗಿ, ಅವನೇ ಒಂದು ಕ್ರಿಯೇಟರ್ ಆಗಿ ನನ್ನ ಎದುರುಗಡೆ ಬಂದು ನನಗಿಂತ ಮುಂದಕ್ಕೆ ಹೊಂಟೋದ್ರೆ ಅದು ತಾನೇ ನಿಜವಾದ ಸಕ್ಸಸ್ಸು ಅಲ್ವಾ? ಆ ಥರ ನೀವು ಬೆಳಿಬೇಕು. ಸುಮ್ಮನೆ ಏನೋ ಒಂದು ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಬೈಯೋದು ಬಂದು, ಓಕೆ, ನಿಮ್ಮ ಇಂಟೆನ್ಷನ್ ಏನು ಗೊತ್ತಾ? ಕೆಲವ್ರದ್ದು ಒಟ್ಟಿನಲ್ಲಿ ಆ ಕಮೆಂಟ್ನ ನೋಡ್ಬೇಕು ಅವರು, ಆ ಕಮೆಂಟ್ನ ಆ ವ್ಯಕ್ತಿ ಓದಬೇಕಷ್ಟೇ. ನಿಮಗೆ ಅದೊಂದು ನಿಮಗೆ ಆಗ ಸಮಾಧಾನ ಆಗುತ್ತೆ. ಈಗ ಲೈವಲ್ಲಿ ಯಾರೋ ಬಂದಿರ್ತಾರೆ, ಒಂದು ಯೂಟ್ಯೂಬ್ ಕ್ರಿಯೇಟರು, ಅವ್ರಿಗೆ ಬೈದ್ಬಿಡೋದು ಲೈವಲ್ಲಿ, ಅವನ ಕಮೆಂಟ್ ನೋಡ್ಬಿಟ್ಟು ನೀವು ನೈಡ್ ಮಾಡಬೇಕು ಅಥವಾ ಅವ್ನು ನಿಮಗೆ ವಾಪಸ್ ಬೈಬೇಕು, ಅದು ನಿಮ್ಮ ಇಂಟೆನ್ಷನ್ ಇರುತ್ತೆ. ಒಟ್ಟಿನಲ್ಲಿ ನಿಮ್ಮ ಬೋಗ್ಲ ಅವನಿಗೆ ತಲುಪಬೇಕು. ನೋಡಿ, ಜೀವನನ ಹಿಂಗೆ ಮಾಡಿದ್ರೆ ಸುಮ್ಮನೆ ವೇಸ್ಟು. ಅದ್ರ ಬದಲು ನೀವೇ ಕ್ರಿಯೇಟರ್ ಆಗಿ ನೀವೇ ಮುಂದುವರಿರಿ ಜೀವನದಲ್ಲಿ. ಯಾಕೆ ಬೇರೆಯವ್ರಿಗೆ ಬೈಕೊಂಡು ಅವ್ನ ಕಂಟೆಂಟ್ ಇಷ್ಟ ಇಲ್ಲ, ಇವ್ನ ಕಂಟೆಂಟ್ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಯಾಕೆ ಕಮೆಂಟ್ ಮಾಡ್ತೀರಾ?
ಓಕೆ, ಅಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಅದನ್ನು ಫಾಲೋ ಮಾಡಿ. ಅದನ್ನು ಫಾಲೋ ಮಾಡಿ ನೀವು ಮುಂದುವರಿರಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ನನಗೆ ಈ ಥರ ಒಂದು ನೆಗೆಟಿವ್ ಕಮೆಂಟ್ಸ್ ಮಾಡೋರು ಅಂದರೆ ನನಗೆ ಇಷ್ಟನೇ ಇಲ್ಲ. ಯಾಕೆ ಆ ಥರ ಮಾಡ್ತಾರೆ, ಅದರಿಂದ ಏನು ಸಿಗುತ್ತೆ ಏನೋ ಒಂದು ನನಗೆ ಗೊತ್ತಾಗಲ್ಲ. ಓಕೆ, ಯೂಟ್ಯೂಬಲ್ಲಿ ಇತ್ತೀಚೆಗೆ ಜಾಸ್ತಿ ಆಗಿದೆ. ನಾನು ಹೇಳೋ ಸಿಂಪಲ್, ನೀವು ನೆಗೆಟಿವ್ ಕಮೆಂಟ್ ಮಾಡ್ಬೋದು. ಆ ಒಂದು ವ್ಯಕ್ತಿ ಯೂಟ್ಯೂಬರ್ ನೋಡಿರ್ತಾರೆ. ಓಕೆ, ನಿಮಗೆ ನೋಡೋದೇ ತಾನೇ ಸಮಾಧಾನ, ನೋಡಿರ್ತಾರೆ. ನಾನೇ ಹೇಳ್ತಾ ಇದ್ದೀನಿ ಕೇಳಿ, ನೀವು ನೆಗೆಟಿವ್ ಕಮೆಂಟ್ ಏನು ಮಾಡ್ತೀರ ಅದನ್ನು ನೋಡಿರ್ತಾರೆ. ಸಮಾಧಾನನಾ? ಒಟ್ಟಿನಲ್ಲಿ ನಿಮ್ಮ ಬೋಗ್ಲ ಅವರು ತಲುಪ್ತು, ಸಮಾಧಾನನಾ? ಅಷ್ಟೇ ತಾನೇ ನಿಮ್ಗೆ ಬೇಕಾಗಿರೋದು. ಅದು ಬಿಟ್ಟರೆ ಇನ್ನೇನಾಗುತ್ತೆ? ಇನ್ನೇನು ಆಗೋಲ್ಲ. ಅವ್ನ ಪಾಡಿಗೆ ಅವ್ನು ವೀಡಿಯೋ ಮಾಡ್ಕೊಯ್ತಾ ಇರ್ತಾನೆ, ಅವ್ನು ಮುಂದುವರಿತಾ ಇರ್ತಾನೆ, ಏನೋ ಅರ್ನಿಂಗ್ಸ್ ಮಾಡ್ತಾ ಇರ್ತಾನೆ, ಆರಾಮಾಗಿರ್ತಾನೆ. ನೀವು ಸುಮ್ಮನೆ ಹೋಗಲ್ಲ ಕಮೆಂಟ್ ಮಾಡ್ತೀರಾ, ಬೈತೀರಾ, ನಿಮ್ಮ ಕಂಟೆಂಟ್ ಇಷ್ಟ ಇಲ್ಲ ಅಂತೀರಾ, ನಿನ್ನ ವೀಡಿಯೋ ನೋಡೋದಿಲ್ಲ ಅಂತೀರಾ, ನಿನ್ನ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತೀರಾ. ಅವ್ನು ವೀಡಿಯೋ ಮಾಡ್ತಾನೆ ಇರ್ತಾನೆ, ಅವ್ನು ಸಬ್ಸ್ಕ್ರೈಬರ್ ಗೇನ್ ಮಾಡ್ಕೊಳ್ತಾನೆ ಇರ್ತಾನೆ. ಸೊ ಪ್ರಾಫಿಟ್ ಏನು ಬಂತು? ಪ್ರಾಫಿಟ್ ಏನು ಬರಲಿಲ್ಲ. ನಿಮ್ಮ ಪ್ರಾಫಿಟ್ ಸಿಗಬೇಕು ಅಂತಂದರೆ ಅದೇ ಯೂಟ್ಯೂಬರ್ ಮುಂದೆ ನಿಂತ್ಕೊಳ್ಳಿ, ಬಂದು ನಾನು ಮಾಡಿ ತೋರಿಸ್ತೀನಿ ಅಂತ ಬನ್ನಿ. ಫೇಸ್ ಕ್ಯಾಮ್ ವೀಡಿಯೋ ಮಾಡಿಬಿಟ್ಟು ನೀವು ವೀಡಿಯೋಸ್ಕೊಂಡು ಮಾಡಿ, ನೀವು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅದು ರಿಯಲ್ ಸಕ್ಸಸ್ಸು, ಅದು ರಿಪ್ಲೈ. ಓಕೆ, ನಾವು ಅಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಬಿಟ್ಟು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ಬಿಟ್ಟು ಬೈದುಬಿಟ್ಟು ಉರ್ಸೋದಲ್ಲ, ಆಯಿತಾ? ಸೊ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಕೇಳಿ, ಒಂದು ಕಮೆಂಟ್ ಮಾಡಬೇಕು ಅಂತಂದರೆ ಅವರೇ ಕೊಟ್ಟಿದ್ದಾರೆ. ಒಂದು ರೆಸ್ಪೆಕ್ಟ್ಫುಲ್ ಕಮೆಂಟ್ ಮಾಡಿ, ಒಂದು ಪಾಸಿಟಿವ್ ಕಮೆಂಟ್ ಮಾಡಿ. ನೀವು ಒಂದು ನೆಗೆಟಿವ್ ಕಮೆಂಟ್ ಮಾಡೋದ್ರಿಂದ ಒಂದು ವ್ಯಕ್ತಿ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಗೊತ್ತಾ? ಒಂದು ಹೊಸ ಯೂಟ್ಯೂಬರ್ಗೆ ಹೋಗ್ಬಿಟ್ಟು ನೀವು ಒಂದು ನೆಗೆಟಿವ್ ಬೋಗಳನ್ನು ನೀವು ಬೈದುಬಿಟ್ರೆ ಅವ್ನಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅವ್ನ ಮೈಂಡ್ ಹೆಂಗಾಗುತ್ತೆ ಗೊತ್ತಾ? ಅಥವಾ ನೀವು ಯಾರನ್ನ ಕೆಟ್ಟದಾಗ ಏನೋ ಅವ್ನ ಬಗ್ಗೆ ಮಾತಾಡ್ಬಿಟ್ರೆ ಅವ್ನಿಗೆ ಹೆಂಗಾಗುತ್ತೆ ಗೊತ್ತಾ? ತಡ್ಕೊಳಕ್ಕಾಗಲ್ಲ. ಅವ್ರಿಗೂ ಬೈದಲ್ಲೇ ಬಂದಿರ್ತಾರೆ, ನರ್ವಸಲ್ಲೇ ವೀಡಿಯೋಸ್ಗಳನ್ನ ಮಾಡಿರ್ತಾರೆ ಫಸ್ಟೇ. ಸೊ ಅಂಥವ್ರ ಬಗ್ಗೆ ನೀವೇನೋ ನೆಗೆಟಿವ್ ಆಗಿ ಮಾತಾಡ್ಬಿಟ್ರೆ ಅವ್ರಿಗೂ ಆಗಲ್ಲ. ಓಕೆ, ಕೆಲವೊಂದು ಜನ ಏನೇನೋ ಮಾಡ್ಕೊಬಿಡ್ತಾರೆ. ಸೊ ಅದೆಲ್ಲ ನಿಲ್ಲಿಸಿ ದಯವಿಟ್ಟು. ಓಕೆ, ಪಾಸಿಟಿವ್ ಕಮೆಂಟ್ಸ್ಗಳನ್ನ ಮಾಡಿ. ನಿಮ್ಗೆ ಇಷ್ಟ ಆಗಲಿಲ್ವಾ ಕಮೆಂಟೇ ಮಾಡೋಕ್ಕೆ ಹೋಗ್ಬಿಡಿ, ವಿಡಿಯೋನ ನೋಡೋಕೆ ಹೋಗ್ಬಿಡಿ. ಯಾಕೆ ಅಲ್ಲಿ ಹೋಗ್ಬಿಟ್ಟು ನೀವು ಅನ್ಸಬ್ಸ್ಕ್ರೈಬ್ ಆಗ್ತೀನಿ ಅಂತ ಹೇಳ್ತೀರಾ? ಸಬ್ಸ್ಕ್ರೈಬ್ ಆಗಬೇಡಿ ನೀವು. ಹಂಗನ್ನೋರು ಯಾಕೆ ಸಬ್ಸ್ಕ್ರೈಬ್ ಆಗಿ ಅವ್ನ ಚಾನಲ್ಗೆ ಹೋಗ್ಬಿಟ್ಟು ನೀವು ಹೋಗಿ ಕಮೆಂಟ್ ಮಾಡ್ತೀರಾ ಅನ್ಸಬ್ಸ್ಕ್ರೈಬ್ ಆಗ್ತೀನಿ ಅಂತ? ಸಬ್ಸ್ಕ್ರೈಬ್ ಆಗೋದು ಬಿಟ್ಬಿಡಿ ಅಲ್ವಾ? ಸಿಂಪಲ್ ಏನಂತಂದರೆ ನಿಮ್ಮ ಕಮೆಂಟ್ ಅವ್ರಿಗೆ ತಲುಪಬೇಕು, ನಿಮ್ಮ ಬೋಗ್ಲ ಅವ್ರಿಗೆ ತಲುಪಬೇಕು. ಇದು ನಿಮ್ಮ ಇಂಟೆನ್ಷನ್ ಆಗಿರುತ್ತೆ. ಸೊ ಬೋಗ್ಲ ತಲುಪಿದ್ರು ಅಷ್ಟೇ, ಎಷ್ಟು ಹೊಡೆದಾಡ್ಕೊಂಡು ಕಿತ್ತಾಡಿದ್ರು ಅಷ್ಟೇ, ಏನೂ ಇಲ್ಲ. ಅವ್ರವ್ರ ಜೀವನದಲ್ಲಿ ಅವ್ರವ್ರು ಮುಂದುವರಿತಾ ಇರ್ತಾರೆ. ಓಕೆ, ಈ ಹೊಡೆದಾಟನೇ ಜೀವನ ಆಗೋಗಿದ್ರೆ ಎಲ್ಲ ಹೊಡೆದಾಡ್ಕೊಂಡೇ ಜೀವನ ಮಾಡೋರು. ಹೊಡೆದಾಡೋರನ್ನ ಜೈಲಿಗೆ ಹಾಕಲ್ವಾ? ಅಷ್ಟೇ. ಏನಿದ್ರು ನಮ್ಮ ಲೈಫ್ ನಾವು ನೋಡ್ಕೊಂಡು, ನಮ್ಮ ಮನೇಲಿ ನಾವು ಯಾರ್ಯಾರಿದ್ದೀವಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ನಮ್ಮ ಪಾಡಿಗೆ ನಾವು ಲೈಫ್ನ ಸರ್ವೇ ಮಾಡ್ತಾ ಹೋದರೆ ಅದಕ್ಕಿಂತ ಬೇರೆ ಖುಷಿ ಇನ್ನೊಂದಿಲ್ಲ. ಓಕೆ, ಈ ಹೊಡೆದಾಟ, ಕಿತ್ತಾಟ, ಈ ಕಮೆಂಟ್ ಬಾಕ್ಸಲ್ಲಿ ಅವೆಲ್ಲ ನನಗೆ ಇಷ್ಟನೂ ಆಗಲ್ಲ. ಮಾಡೋಕ್ಕೆ ಹೋಗ್ಬಿಡಿ ಮುಂದಕ್ಕೆ ದಯವಿಟ್ಟು. ನಾನು ರಿಪ್ಲೇಸ್ ಮಾಡ್ತೀನಿ. ಇಷ್ಟನ್ನು ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಇದ್ರ ಮೇಲೂ ನಿಮ್ಮ ಕಮೆಂಟ್ಸ್ಗಳು ನೆಗೆಟಿವ್ ಆಗಿ ಯಾರಿಗೊಬ್ರು ಹೋಗಿ ಮಾಡ್ತೀರಾ, ಏನೋ ಮಾಡ್ತೀರಾ ಅಂತಂದರೆ ಮಾಡ್ಬೋದು. ನಿಮ್ಮ ಅನಿಸಿಕೆನ ನೀವು ಏನೋ ಹೊರಗಡೆ ಹಾಕೊಳ್ರಪ್ಪ. ನಾನು ಇನ್ನೇನು ಹೇಳೋದಕ್ಕೆ ಹೋಗಲ್ಲ. ಹೇಗನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಜೊತೆ ವಿಡಿಯೋ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ವಂದೇ ಮಾತರಂ.